ನಮಸ್ಕಾರ ಮಕ್ಕಳೇ, ಇಂದು ನಾನು ನಿಮಗೆ ನೀತಿ ಕಥೆಯಾದ ದುರಾಸೆಯ ಇಲಿ ಎಂಬ ಕಥೆಯನ್ನು ಹೇಳಲು ಬಂದಿದ್ದೇನೆ. ಸರಿ, ಹಾಗಾದರೆ ಬನ್ನಿ, ಎಲ್ಲ ಕುಳಿತುಕೊಳ್ಳಿ. ದುರಾಸೆಯ ಇಲಿಯು ಜೋಳದಿಂದ ತುಂಬಿದ ಬುಟ್ಟಿಯನ್ನು ನೋಡಿತು. ಇಲಿ ಅದನ್ನು ತಿನ್ನಲು ಬಯಸಿತು. ಇಲಿ ಬುಟ್ಟಿಯಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿ ರಂಧ್ರದ ಮೂಲಕ ಮಿತಿಮೀರಿ ಜೋಳವನ್ನು ತಿಂದಿತು. ಹೊಟ್ಟೆ ತುಂಬಿದ ಮೇಲೆ ಇಲಿ ರಂಧ್ರದಿಂದ ಹೊರಬರಲು ಪ್ರಯತ್ನಿಸಿತು. ಮಿತಿಮೀರಿ ತಿಂದು ಹೊಟ್ಟೆ ತುಂಬಿದ್ದರಿಂದ ರಂಧ್ರದಿಂದ ಹೊರಹೋಗಲು ಸಾಧ್ಯವಾಗಲಿಲ್ಲ. ಇಲಿ ಅಳಲಾರಂಭಿಸಿತು. ಆಗ ಮೊಲವೊಂದು ಇಲಿ ಅಳುತ್ತಿರುವುದನ್ನು ಕಂಡು, ಸ್ನೇಹಿತ, ನೀನು ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿತು. ಇಲಿ ವಿವರಿಸಿತು, ನಾನು ಸಣ್ಣ ರಂಧ್ರವನ್ನು ಮಾಡಿ ಜೋಳವನ್ನು ತಿನ್ನಲು ಬುಟ್ಟಿಗೆ ಬಂದೆ. ಆದರೆ ಈಗ ನಾನು ಆ ರಂಧ್ರದಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಮೊಲ ಹೇಳಿತು, ನೀನು ಅತಿಯಾಗಿ ತಿಂದಿದ್ದರಿಂದಲೇ ಹೀಗಾಗಿದೆ. ನಿನ್ನ ಹೊಟ್ಟೆ ಕರಗುವವರೆಗೂ ಕಾಯಿ ಎಂದು ಹೇಳಿ ಮೊಲ ಹೊರಟು ಹೋಯಿತು. ಇಲಿ ಬುಟ್ಟಿಯಲ್ಲಿ ನಿದ್ರಿಸಿತು. ಮರುದಿನ ಬೆಳಿಗ್ಗೆ ಇಲಿಯ ಹೊಟ್ಟೆ ಕರಗಿತು. ಆದರೆ ಇಲಿ ಇನ್ನೂ ಸ್ವಲ್ಪ ಜೋಳವನ್ನು ತಿನ್ನಲು ಬಯಸಿ ಬುಟ್ಟಿಯಿಂದ ಹೊರಬರುವುದನ್ನು ಮರೆತು ಬಿಟ್ಟಿತು. ಇಲಿ ಮತ್ತೆ ಜೋಳವನ್ನು ತಿಂದಿದ್ದರಿಂದ ಅದರ ಹೊಟ್ಟೆಯು ಮತ್ತೆ ದೊಡ್ಡದಾಯಿತು. ಮತ್ತೆ ಹೊರಬರದೆ ನಾಳೆ ಹೋದರಾಯಿತು ಎಂದು ಅಲ್ಲೇ ಮಲಗಿತು. ಬುಟ್ಟಿಯಲ್ಲಿ ಇಲಿಯ ವಾಸನೆ ಹಿಡಿದ ಬೆಕ್ಕು ಇಲಿಯನ್ನು ತಿಂದು ಮುಗಿಸಿತು. ಮಕ್ಕಳೇ, ಈ ಕಥೆಯ ನೀತಿ ಏನೆಂದರೆ, ಅತಿಯಾಸೆ ಗತಿಕೇಡು. ನಾವು ಯಾವತ್ತೂ ಅತಿಯಾಸೆ ಪಡಬಾರದು. ನಮಗೆ ಎಷ್ಟು ಸಿಕ್ಕಿದೆಯೋ ಅಷ್ಟರಿಂದಲೇ ತೃಪ್ತಿಪಟ್ಟು ಖುಷಿಯಾಗಿರಬೇಕು. ತಿಳಿಯಿತಾ? ವೀಕ್ಷಕರೇ, ನಿಮಗೆ ಈ ಕಥೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಮತ್ತೊಂದು ಕಥೆಯಲ್ಲಿ ಮುಂದಿನ ವಾರ ಬರುತ್ತೇನೆ. ಧನ್ಯವಾದಗಳು.